ಹಿಂದೂ ಧರ್ಮ ನಶಿಸಲು ಕಾರಣ ಯಾರು? ಮುಸಲ್ಮಾನ ಹೇಳಿದ ಸತ್ಯ. ನಮ್ಮತನ ಹಾಳಾಗಲು ನಾವುಗಳು ಹಾಕಿಕೊಂಡ ದಾರಿಗಳು. ಇದನ್ನು ಒಬ್ಬ ಮುಸಲ್ಮಾನನಿಂದ ಕೇಳಬೇಕಾದ ಪರಿಸ್ಥಿತಿ ತೀರಾ ನಾಚಿಕೆಗೇಡಿನ ವಿಚಾರವಲ್ಲವೇ? ಮುಸಲ್ಮಾನರಿಂದ ಹಿಂದೂ ಸಮುದಾಯ ಕಲಿಯಬೇಕೇ? ಮುಸ್ಲಿಂ ಲೇಖಕರೊಬ್ಬರು ಈ ಲೇಖನದ ಮೂಲಕ ಹಿಂದೂ ಸಮುದಾಯಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ನೋಡಿ. ನಿಮ್ಮ ಮದುವೆಯಾದ ಹೆಂಗಸರು ಸೀರೆ ಉಡುವುದನ್ನು ನಿಲ್ಲಿಸಿದ್ದಾರೆ. ಅವರನ್ನು ತಡೆದವರು ಯಾರು? ನಾವು ಅದನ್ನು ಮಾಡಲಿಲ್ಲ. ಇದಕ್ಕೆ ನಾವು ಮುಸ್ಲಿಮರು ಜವಾಬ್ದಾರರಲ್ಲ. ಅದು ನಿಜವಲ್ಲವೇ? ನಿಮ್ಮ ಹಣೆಯ ಮೇಲಿನ ತಿಲಕವು ಒಂದು ಕಾಲದಲ್ಲಿ ನಿಮ್ಮ ಗುರುತಾಗಿತ್ತು. ನೀವು ಜನರು ಖಾಲಿ ಹಣೆಯನ್ನು ಅಶುಭ ಮತ್ತು ಶೋಕದ ಸಂಕೇತವೆಂದು ಪರಿಗಣಿಸುತ್ತೀರಿ. ಆದರೆ ಇಂದು ನೀವು ಮನೆಯಿಂದ ಹೊರಡುವ ಮೊದಲು ತಿಲಕವನ್ನು ಧರಿಸುವುದನ್ನು ನಿಲ್ಲಿಸಿದ್ದೀರಿ. ಮಾತ್ರವಲ್ಲ, ನಿಮ್ಮ ಮಹಿಳೆಯರು ಕೂಡ ಫ್ಯಾಷನ್ ಮತ್ತು ಆಧುನಿಕತೆಯ ಹೆಸರಿನಲ್ಲಿ ಹಣೆಗೆ ತಿಲಕವನ್ನು ಹಚ್ಚುವ ಅಭ್ಯಾಸವನ್ನು ಬಿಟ್ಟಿದ್ದಾರೆ. ಕೈಬಳೆ ಬೇಡ, ಮದುವೆಯಾದವರಿಗೆ ತಾಳಿಯೇ ಬೇಡ, ಹರಿದ ಮೇಲಿನವರೆಗೂ ಚಿಂದಿಯಾದ ಜೀನ್ಸ್ ಪ್ಯಾಂಟು, ಎಷ್ಟೋ ಸಾರಿ ಚುಟುಕು ಚಡ್ಡಿ. ಮದುವೆ ಆದ ಕೂಡಲೇ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತೀರಿ. ಇದನ್ನು ನಾವು ಮಾಡುವುದಿಲ್ಲ. ನೋಡಿ, ನಮ್ಮ ಮುಸ್ಲಿಂ ಜನಾಂಗದಲ್ಲಿ ಎಷ್ಟು ವೃದ್ಧಾಶ್ರಮಗಳಿವೆ ತೋರಿಸಿ. ನೀವು ನಿಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಆಚರಣೆಗಳೊಂದಿಗೆ ಬದಲಾಯಿಸಿದ್ದೀರಿ. ಇದರಲ್ಲಿ ನಮ್ಮ ತಪ್ಪು ಎಲ್ಲಿದೆ? ನಮ್ಮ ಸಮುದಾಯದಲ್ಲಿ ಮಗು ನಡೆಯಲು ಕಲಿತಾಗ ತನ್ನ ತಂದೆಯ ಕೈಬೆರಳುಗಳನ್ನು ಹಿಡಿದುಕೊಂಡು ನಮಾಜ್ಗಾಗಿ ಮಸೀದಿಗೆ ಹೋಗುತ್ತಾನೆ ಮತ್ತು ನಮಾಜನ್ನು ತನ್ನ ಜೀವಮಾನದ ಕರ್ತವ್ಯವೆಂದು ಪರಿಗಣಿಸುತ್ತಾನೆ. ಆದರೆ ನೀವು ದೇವಸ್ಥಾನಗಳನ್ನು ನೋಡುವುದನ್ನು ಸಹ ನಿಲ್ಲಿಸಿದ್ದೀರಿ. ಒಬ್ಬರು ಹೋದರೂ 5-10 ನಿಮಿಷ ಮಾತ್ರ. ಭಗವಾನ್ನಿಂದ ಏನನ್ನಾದರೂ ಬಯಸಿದಾಗ ಅಥವಾ ದುಃಖದಲ್ಲಿದ್ದಾಗ ಮಾತ್ರ ಮಾಡಲಾಗುತ್ತದೆ. ಈಗ ನಿಮ್ಮ ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗಲು ಸರಿಯಾದ ಕಾರಣ ಮತ್ತು ದೇವಸ್ಥಾನದಲ್ಲಿ ಏನು ಮಾಡಬೇಕು ಮತ್ತು ಪೂಜೆ ಅವರ ಕರ್ತವ್ಯ ಎಂದು ತಿಳಿಯದಿದ್ದರೆ ಆ ಮಗುವಿಗೆ ದೇವಾಲಯದ ಮತ್ತು ಧರ್ಮದ ಬಗ್ಗೆ ಹೇಗೆ ಪ್ರೀತಿ ಮತ್ತು ಅಭಿಮಾನ ಬೆಳೆಯುತ್ತದೆ? ಇದು ಮುಸ್ಲಿಮರ ತಪ್ಪೇ? ಕಾನ್ವೆಂಟ್ ಶಾಲೆಗಳಲ್ಲಿ ಓದಿದ ನಂತರ ನಿಮ್ಮ ಮಕ್ಕಳು ಕವಿತೆಗಳನ್ನು ಓದುತ್ತಾರೆ. ಅದರಲ್ಲಿ ನೀವು ಹೆಮ್ಮೆ ಪಡುತ್ತೀರಿ. ಆದರೆ ನಿಮ್ಮ ಮಕ್ಕಳು ಗೀತಾ ಶ್ಲೋಕಗಳನ್ನು ಪಠಿಸುವುದರಲ್ಲಿ ನೀವು ಹೆಮ್ಮೆ ಪಡಬೇಕು. ಆದರೆ ಈಗ ಮಕ್ಕಳು ಗೀತಾ ಶ್ಲೋಕಗಳನ್ನು ಪಠಿಸದಿದ್ದರೆ ನಿಮಗೆ ತಪ್ಪಿತಸ್ಥ ಭಾವವಾಗಲಿ ದುಃಖವಾಗಲಿ ಇರುವುದಿಲ್ಲ. ನಮ್ಮ ಮನೆಯಲ್ಲಿ ಒಂದು ಮಗು ನಮ್ಮ ಸಂಬಂಧಿಕರ ಮುಂದೆ ಯಾವುದೇ ಪ್ರಾರ್ಥನೆಯನ್ನು ಹೇಳಲು ಸಾಧ್ಯವಾಗದಿದ್ದರೆ ನಾವು ನಾಚಿಕೆ ಪಡುತ್ತೇವೆ. ನಮ್ಮ ಮನೆಗಳಲ್ಲಿ ಮಗು ಮಾತನಾಡಲು ಪ್ರಾರಂಭಿಸಿದಾಗ ನಾವು ಹಿರಿಯರಿಗೆ ಸಲಾಂ ಹೇಳಲು ಕಲಿಸುತ್ತೇವೆ. ಆದರೆ ನೀವು ನಮಸ್ಕಾರ ಮತ್ತು ಪ್ರಣಾಮವನ್ನು ಹಲೋ, ಹಾಯ್ ಎಂದು ಬದಲಾಯಿಸಿದ್ದೀರಿ. ಹಾಗಾದರೆ ಇದಕ್ಕೆ ನಾವು ಹೊಣೆಯೋ? ನಮ್ಮ ಮಕ್ಕಳು ಕಾನ್ವೆಂಟ್ನಿಂದ ಹಿಂತಿರುಗಿದ ನಂತರ ಉರ್ದು, ಅರೇಬಿಕ್ ಕಲಿಯುತ್ತಾರೆ ಮತ್ತು ನಮ್ಮ ಧಾರ್ಮಿಕ ಪುಸ್ತಕಗಳನ್ನು ಓದಲು ಪ್ರಾರಂಭಿಸುತ್ತಾರೆ. ನಿಮ್ಮ ಮಕ್ಕಳು ರಾಮಾಯಣ ಅಥವಾ ಗೀತೆಯನ್ನು ಓದುವುದಿಲ್ಲ. ಅವನಿಗೆ ಸಂಸ್ಕೃತ ಗೊತ್ತಿಲ್ಲ. ಅವನ ಸ್ವಂತ ಮಾತೃಭಾಷೆಯಲ್ಲಿಯೂ ಅವನು ಪರಿಣಿತನಲ್ಲ. ಇದು ನಮ್ಮ ತಪ್ಪೇ? ನೀವು ನಾಗರಿಕತೆ, ಇತಿಹಾಸ, ಸಂಪ್ರದಾಯಗಳು ಇತ್ಯಾದಿ ಎಲ್ಲವನ್ನು ಹೊಂದಿದ್ದೀರಿ. ಆದರೆ ನೀವು ಅವುಗಳನ್ನೆಲ್ಲ ಕುರುಡು ಆಧುನಿಕತೆಯ ಹೆಸರಿನಲ್ಲಿ ತ್ಯಾಗ ಮಾಡಿದ್ದೀರಿ. ಆದರೆ ನಾವು ಅವನ್ನು ಮರೆತಿಲ್ಲ. ಅದೇ ನಿಮ್ಮ ನಡುವಿನ ವ್ಯತ್ಯಾಸ. ನಿಮ್ಮ ಬೇರುಗಳೊಂದಿಗಿನ ಸಂಬಂಧವನ್ನು ನೀವು ಮುರಿದಿದ್ದೀರಿ. ಆದರೆ ನಾವು ನಮ್ಮ ಬೇರುಗಳನ್ನು ಬಿಡಲು ಯಾವಾಗಲೂ ಬಯಸುವುದಿಲ್ಲ. ನೀವು ತಿಲಕ, ಯಜ್ಞೋಪವೀತ, ಶಿಖ ಮತ್ತು ನಿಮ್ಮ ಮಹಿಳೆಯರು ತಿಲಕ, ಬಳೆಗಳು ಮತ್ತು ಮಂಗಳಸೂತ್ರವನ್ನು ಧರಿಸಲು ನಾಚಿಕೆ ಪಡುತ್ತಾರೆ. ನೀವು ಜನರು ಅವುಗಳನ್ನು ಅನಗತ್ಯವೆಂದು ಪರಿಗಣಿಸುತ್ತೀರಿ ಮತ್ತು ನಿಮ್ಮ ಗುರುತನ್ನು ಬಹಿರಂಗವಾಗಿ ಪ್ರದರ್ಶಿಸಲು ಮುಜುಗರವನ್ನು ಅನುಭವಿಸುತ್ತೀರಿ. ಆಧುನಿಕತಾವಾದದ ಹೆಸರಿನಲ್ಲಿ ನೀವು ಬೆಳಗ್ಗೆ 4-5 ಗಂಟೆಗೆ ಬೇಗನೆ ಏಳುವ ಅಭ್ಯಾಸವನ್ನು ತೊರೆದಿದ್ದೀರಿ ಮತ್ತು ನಿಮ್ಮ ಆಚರಣೆಗಳು ಮತ್ತು ಸಂಪ್ರದಾಯಗಳು, ನಿಮ್ಮ ಸಂಸ್ಕಾರಗಳು, ನಿಮ್ಮ ಭಾಷೆ, ನಿಮ್ಮ ಉಡುಗೆಯನ್ನು ಬರಿಯ ಹಿಂದುಳಿಯುವಿಕೆ ಎಂದು ಭಾವಿಸಿದ್ದೀರಿ. ಈಗ ಬಹಳ ವರ್ಷಗಳ ನಂತರ ನೀವು ಬೆಳಗ್ಗೆ 7 ಗಂಟೆಗೆ ನಿಮ್ಮ ನಿದ್ದೆಯಿಂದ ಎದ್ದ ನಂತರ ನಿಮ್ಮ ಜನರನ್ನು ನಿಮ್ಮ ಬೇರುಗಳೊಂದಿಗೆ ಸಂಪರ್ಕಿಸಲು ನೀವು ಕೇಳುತ್ತಿದ್ದೀರಿ. ಒಂದು ಸಮುದಾಯವು ತನ್ನ ಗುರುತನ್ನು ರಕ್ಷಿಸಿಕೊಳ್ಳಲು ಸ್ವಾಭಾವಿಕವಾಗಿ ಎಚ್ಚರವಾಗಿರಬೇಕು. ಆದರೆ ದುರದೃಷ್ಟವಶಾತ್ ನೀವು ಈಗ ನಿಮ್ಮ ಸಮುದಾಯವನ್ನೇ ಮನವರಿಕೆ ಮಾಡಿಕೊಳ್ಳುವ ದಯನೀಯ ಸ್ಥಿತಿಯಲ್ಲಿದ್ದೀರಿ. ನಿಮ್ಮ ನಾಗರಿಕತೆಯ ನಾಶದ ಭಯ ಮತ್ತು ಅಭದ್ರತೆಯ ಭಾವನೆಗೆ ನಿಜವಾದ ಕಾರಣಗಳು ಯಾವುವು ಎಂದು ಯೋಚಿಸಿ. ಕಾರಣ ನಾವಲ್ಲ. ಆದರೆ ನಿಜವಾದ ಸಮಸ್ಯೆ ಏನೆಂದರೆ ನಿಮ್ಮ ಸಮುದಾಯವು ಜಾಗೃತಗೊಳ್ಳಬೇಕೆಂದು ನೀವು ಬಯಸುತ್ತೀರಿ. ಆದರೆ ನೀವೇ ಅಭ್ಯಾಸದ ಉದಾಹರಣೆಯಾಗಿ ನಿಮ್ಮನ್ನು
ಪಡಿಸುವುದಿಲ್ಲ. ನಿಮ್ಮ ವೈಭವಯುತ ಸಂಪ್ರದಾಯಗಳಲ್ಲಿ ಬೇರೂರು ಇರುವಂತೆ ಇತರರು ನಿಮ್ಮನ್ನು ನೋಡುವುದಿಲ್ಲ. ಆದ್ದರಿಂದ ಸಮುದಾಯ ಮಾತ್ರವಲ್ಲದೆ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರು ನಿಮ್ಮ ಧಾರ್ಮಿಕ ಮಾತುಕತೆಗಳನ್ನು ಕೇಳುವುದಿಲ್ಲ. ನೀವು ಮಾತ್ರವಲ್ಲದೆ ನಿಮ್ಮ ಸಮುದಾಯದ ಇತರರೆಲ್ಲರೂ ಡಬಲ್ ಸ್ಟ್ಯಾಂಡರ್ಡ್ ನಡವಳಿಕೆಯನ್ನು ಹೊಂದಿರುವ ಕಪಟಿಗಳು. ಆದ್ದರಿಂದ ನಿಮ್ಮ ಸಮುದಾಯದಲ್ಲಿ ಯಾರೂ ಯಾರ ಮಾತನ್ನೂ ಕೇಳುವುದಿಲ್ಲ. ಇದು ನಮ್ಮ ತಪ್ಪೇ? ನಾವು ಯೋಗಾಸನಗಳ ಜೊತೆಗೆ ದಿನಕ್ಕೆ 5 ಬಾರಿ ನಮಾಜ್ ಓದುತ್ತೇವೆ. ಹಲವು ದಶಕಗಳಿಂದ ನಿಮ್ಮ ಹಿಂದೂ ಅಸ್ಮಿತೆಯನ್ನು ನಾಶಪಡಿಸುವಲ್ಲಿ ನೀವು ಪೈಪೋಟಿ ನಡೆಸುತ್ತಿದ್ದೀರಿ. ಈಗಂತೂ ಅದನ್ನೇ ಮಾಡುತ್ತಿದ್ದೀರಿ. ಆದರೆ ಟೋಪಿ ಉಡುಗೆಯ ನಮ್ಮ ಗುರುತನ್ನು ಉಳಿಸಿಕೊಳ್ಳುವಲ್ಲಿ ನಾವು ಈಗಲೂ ಯಶಸ್ವಿಯಾಗಿದ್ದೇವೆ. ನೀವು ನಮ್ಮನ್ನು ನೋಡಿ ಕೆಟ್ಟದಾಗಿ ಭಾವಿಸುತ್ತೀರಿ. ನೀವು ನಮ್ಮ ಬಗ್ಗೆ ಅಸೂಯೆ ಪಡುತ್ತೀರಿ. ಆದರೆ ನಿಮ್ಮ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳಲು ನೀವು ವಿಫಲರಾಗಿದ್ದೀರಿ. ಹಾಗಿದ್ದರೆ ಅದಕ್ಕೆ ಕಾರಣ ನಿಮ್ಮ ವೈಫಲ್ಯ ಮತ್ತು ನಿರ್ಲಕ್ಷ್ಯ. ನಮ್ಮ ಮೇಲೆ ಏಕೆ ಕೋಪವನ್ನು ತೋರಿಸುತ್ತೀರಿ ಮತ್ತು ನಮ್ಮ ಸಂಪ್ರದಾಯಗಳಿಂದ ನಮ್ಮನ್ನು ಕಿತ್ತು ಹಾಕಲು ಬಯಸುತ್ತೀರಿ? ಇತರ ಸಮುದಾಯಗಳನ್ನು ನೋಡಿ ವಿಚಲಿತರಾಗುವ ಬದಲು ನಿಮ್ಮ ಸಂಪ್ರದಾಯಗಳಲ್ಲಿ ನಂಬಿಕೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಅವುಗಳಲ್ಲಿ ಹೇಗೆ ಹೆಮ್ಮೆ ಪಡಬೇಕು ಮತ್ತು ಎಚ್ಚರದಿಂದ ಅವುಗಳನ್ನು ಹೇಗೆ ರಕ್ಷಿಸಬೇಕು ಎಂಬುದನ್ನು ಕಲಿಯುವುದು ಅವಶ್ಯಕ. ನಿಮ್ಮ ಗುರುತಿನ ಪ್ರದರ್ಶನದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ನೀವು ಅದನ್ನು ರಕ್ಷಿಸುವ ಬದಲು ಅದನ್ನು ನಾಶ ಮಾಡಲು ಹೊರಟಿದ್ದೀರಿ. ನಿಮ್ಮ ನಾಗರಿಕತೆಯ ಗುರುತಿನ ಬಗ್ಗೆ ಹೆಮ್ಮೆ ಪಡಲು ಮತ್ತು ಅದರ ಪ್ರದರ್ಶನದ ಚಿಹ್ನೆಗಳನ್ನು ಧರಿಸಲು ಮೊದಲು ನಿಮ್ಮ ಸಮುದಾಯದಲ್ಲಿ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಿ. ನೀವು ಮತ್ತು ನಿಮ್ಮ ಸಮುದಾಯವನ್ನು ಬುದ್ಧಿವಂತರು ಎಂದು ನೀವು ಪರಿಗಣಿಸಿದರೆ ನಂತರ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಮತ್ತು ಅದರ ಉಪಸ್ಥಿತಿಯನ್ನು ಪ್ರದರ್ಶಿಸಿ. ಹಿಂದೂಗಳಿಗೊಂದು ಚಾಟಿ ಏಟು, ಇದನ್ನೇ ತಿಳಿದುಕೊಳ್ಳಬೇಕು. ವರವೆಂದು ಅಲ್ಲದಿದ್ದಲ್ಲಿ ನಮ್ಮ ಸರ್ವನಾಶಕ್ಕೆ ನಾವೇ ಹಾಕಿಕೊಂಡ ದಾರಿ ಅಲ್ಲವೇ? ಇದು ವಾಟ್ಸಪ್ನಲ್ಲಿ ಬಂದದ್ದು. ಇದನ್ನು ವಿಡಿಯೋ ಮಾಡಬೇಕೆಂದು ಅನಿಸಿತು, ಮಾಡಿದ್ದೇನೆ. ನಿಮಗೆ ಸರಿ ಅನಿಸಿದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.